ಹಿಂಸಾಚಾರದಲ್ಲಿ ಬೇಯುತ್ತಿರುವ ಮಣಿಪುರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿ ಯಾವಾಗ? ಮಣಿಪುರದಲ್ಲಿ ಹಿಂಸಾಚಾರ ಶುರುವಾಗಿ ನಿನ್ನೆಗೆ ಒಂದು ವರ್ಷ ಆಯಿತು. ಒಂದು ವರ್ಷ ಕಳೆದಿದೆ. ಅಲ್ಲಿ ಹಿಂಸಾಚಾರ ನಿರತ ಮಣಿಪುರ ಇನ್ನೂ ಕೂಡ ತನಗಾಗಿಲ್ಲ. ಅದು ಎರಡು ಸಮುದಾಯಗಳು, ಕುಕಿ ಮತ್ತು ಮೈತೇಯಿ ಅಂತ ಹೇಳಿ, ಇವುಗಳ ನಡುವಿನ ಕಿತ್ತಾಟಕ್ಕೆ 200ಕ್ಕಿಂತ ಹೆಚ್ಚಿನ ಜನ ಪ್ರಾಣತ್ಯಾಗ ಮಾಡಿದ್ದಾರೆ. ಹಿಂಸಾಚಾರಯುಕ್ತ ಮಣಿಪುರದಲ್ಲಿ ಸಾವಿರಾರು ಜನ ಅತಂತ್ರರಾಗಿದ್ದಾರೆ. ಸತ್ತೋದ್ರು ಅದೊಂದು ಭಾಗ. ಬದುಕಿರುವವರ ಬದುಕಿದೆಯಲ್ಲ, ಅದು ಯಾರ್ಯಾರಿಗೂ ಬೇಡವಾಗಿದೆ. ಮಕ್ಕಳೆಲ್ಲೋ, ಅಪ್ಪ ಅಮ್ಮ ಎಲ್ಲೋ, ಗಂಡ ಎಲ್ಲೋ, ಹೆಂಡತಿ ಎಲ್ಲೋ, ಸಹೋದರಿ ಎಲ್ಲೋ, ಸಹೋದರ ಎಲ್ಲೋ, ಬೆಟ್ಟದ ಮೇಲೆ ಯಾರಿದ್ದಾರೋ, ಕಣಿವೆಯಲ್ಲಿ ಯಾರಿದ್ದಾರೋ, ಎಲ್ಲಿ ಗಲಭೆಗಳಾಗ್ತಾಯಿದ್ವು, ಎಲ್ಲಿ ಅತ್ಯಾಚಾರ ಆಗ್ತಾಯಿದ್ವು, ಎಲ್ಲಿ ಬೆಂಕಿ ಹಚ್ತಾ ಇದ್ದಾರೋ ಗೊತ್ತೇ ಆಗಲ್ಲ. ಭಯಭೀತ ವಾತಾವರಣ ಇದೆ ಮಣಿಪುರದಲ್ಲಿ. ಒಂದು ವರ್ಷದಲ್ಲಿ ದೇಶದ ವಿವಿಧ ಕಡೆ ನರೇಂದ್ರ ಮೋದಿಯವರು 162 ಬಾರಿ ಪ್ರವಾಸ ಮಾಡಿದ್ದಾರೆ. ನರೇಂದ್ರ ಮೋದಿಯವರು ಮಣಿಪುರ ಜನ ಕೇಳ್ತಾ ಇದ್ದಾರೆ, ಮಣಿಪುರಕ್ಕೂ ಬನ್ನಿ ಸ್ವಾಮಿ ಅಂತ. 162 ಕಡೆ ನರೇಂದ್ರ ಮೋದಿಯವರು ದೇಶದ ವಿವಿಧ ಭಾಗ, ವಿದೇಶಿ ಪ್ರವಾಸನೂ ಮಾತಾಡ್ತಾ ಇಲ್ಲ, ಭಾರತದ ಒಳಗಡೆನೆ 162 ಕಡೆ ಬೇರೆ ಬೇರೆ ಕಡೆಗಳಲ್ಲಿ ನರೇಂದ್ರ ಮೋದಿಯವರು ಪ್ರವಾಸ ಮಾಡಿದ್ದಾರೆ. ಆದರೆ ಮಣಿಪುರಕ್ಕೆ ಮಾತ್ರ ಒಮ್ಮೆಯೂ ಭೇಟಿ ಕೊಟ್ಟಿಲ್ಲ. ಏನು ಸ್ವಾಮಿ ಇದರ ಹಿಂದಿನ ಗುಟ್ಟು ಅಂತ ಹೇಳಿ ಇದೀಗ ಕೇಳಕ್ಕೆ ಶುರು ಮಾಡಿದ್ದಾರೆ ಜನ. ಮಣಿಪುರಕ್ಕೆ ನೀವು ಯಾವಾಗ ಬರ್ತೀರಾ? ಒಂದು ವರ್ಷದಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ನೀವು ಭೇಟಿ ಕೊಡ್ತಾ ಇದ್ದೀರಾ. ಮಣಿಪುರದಲ್ಲಿ ಮಹಿಳೆಯರು ನಾರಿ ಶಕ್ತಿ ಅಂತ ಮಾತಾಡ್ತೀರಾ, ಬೇಟಿ ಬಚಾವೋ ಅಂತ ಮಾತಾಡ್ತೀರಾ, ಬೇಟಿ ಪಡಾವೋ ಅಂತ ಮಾತಾಡ್ತೀರಾ. ಯಾವ ಬೇಟಿ ಪಡಾವೋ, ಯಾವ ಬೇಟಿ ಬಚಾವೋ, ಯಾವ ನಾರಿ ಶಕ್ತಿ ಸ್ವಾಮಿ? ಮಣಿಪುರದಲ್ಲಿ ಮಹಿಳೆಯರ ಬೆತ್ತಲ ಮೆರವಣಿಗೆ ಆಯಿತು, ಸಾಮೂಹಿಕ ಅತ್ಯಾಚಾರ ಆಯಿತು, ಮಹಿಳೆಯರನ್ನ ಹಿಡಿದು ಹೊಡೆದು ಕೊಂದರು, ಪೊಲೀಸರೇ ಗುಂಪುಗಳಿಗೆ ಒಪ್ಪಿಸಿದ್ರು ಮಹಿಳೆಯರನ್ನು, ಏನು ಬೇಕಾದರೂ ಮಾಡ್ಕೊಳ್ಳಿ ಆ ಮಹಿಳೆಯರನ್ನ ಅಂಥೇಳಿ ಅತ್ಯಾಚಾರ ಮಾಡಿದ್ರು. ಇಂತಹ ಜಾಗಕ್ಕೆ ತಮಗೆ ಬರೋದಕ್ಕೆ ಧೈರ್ಯ ಇಲ್ಲವೇ? ಜನ ಕೇಳ್ತಾ ಇದ್ದಾರೆ. ವಿವಿಧ ರಾಜ್ಯಗಳಿಗೆ ಮೋದಿ ಭೇಟಿ ಕೊಟ್ಟಂಥ ವಿವರವನ್ನು BBC ಹಿಂದಿ ಬಹಿರಂಗಪಡಿಸಿದೆ. ಇಲ್ಲಿ ಅಧಿಕೃತ ಹಾಗೂ ಅನಧಿಕೃತವಾಗಿ, ಅಫಿಷಿಯಲ್ ಅಂಡ್ ಅನ್ಅಫಿಷಿಯಲ್ 162 ಬಾರಿ ದೇಶದ ವಿವಿಧ ರಾಜ್ಯಗಳ ಪ್ರವಾಸವನ್ನು ನರೇಂದ್ರ ಮೋದಿಯವರು ಮಾಡಿದ್ದಾರೆ. BBC ಅಂಕಿಅಂಶಗಳ ಪ್ರಕಾರ ಒಂದು ವರ್ಷದಲ್ಲಿ 2 ಬಾರಿ ಕರ್ನಾಟಕಕ್ಕೆ ಭೇಟಿ ಕೊಟ್ಟಿದ್ದಾರೆ. ತಮ್ಮ ತವರು ರಾಜ್ಯವಾದಂಥ ಗುಜರಾತ್ಗೆ 10 ಬಾರಿ ಭೇಟಿ ಕೊಟ್ಟಿದ್ದಾರೆ. ಲೋಕಸಭೆಗೆ ಗರಿಷ್ಠ ಸಂಸದರನ್ನು ಕಳುಹಿಸುವ ಉತ್ತರ ಪ್ರದೇಶಕ್ಕೆ 17 ಬಾರಿ ವಿಸಿಟ್ ಮಾಡಿದ್ದಾರೆ. ರಾಜಸ್ಥಾನಕ್ಕೆ 12 ಸಲ, ಮಧ್ಯಪ್ರದೇಶಕ್ಕೆ 22 ಬಾರಿ, ಅಸ್ಸಾಂ, ತ್ರಿಪುರ, ಅರುಣಾಚಲ ಪ್ರದೇಶಕ್ಕೂ ಭೇಟಿ ಕೊಟ್ಟಿದ್ದಾರೆ. ಅದರ ಪಕ್ಕದಲ್ಲೇ ಇರುವ ಮಣಿಪುರಕ್ಕೆ ಬರಲ್ಲ. ಒಂದು ವರ್ಷದಲ್ಲಿ 14 ಬಾರಿ ವಿದೇಶ ಪ್ರವಾಸಕ್ಕೂ ನರೇಂದ್ರ ಮೋದಿಯವರು ಹೋಗಿದ್ದಾರೆ. ಆದರೆ ಮಣಿಪುರ ಮಾತ್ರ ದೂರ ದೂರ ದೂರ. ಮೋದಿಯವರಿಗೆ ಮಣಿಪುರ ಅಂದರೆ ಆಗ್ಬರ್ತಾ ಇಲ್ವಾ? ಯಾಕೊಮ್ಮೆನೂ ಭೇಟಿ ಕೊಟ್ಟಿಲ್ಲ? ಹಿಂಸಾಚಾರದಲ್ಲಿ 200ಕ್ಕಿಂತ ಹೆಚ್ಚಿನ ಜನ, 230 ಜನ ಅಂತ ಒಂದು ಲೆಕ್ಕ ಹೇಳುತ್ತೆ, ಅಷ್ಟು ಜನ ಸತ್ತು ಹೋಗಿದ್ದಾರೆ. 60,000ಕ್ಕೂ ಹೆಚ್ಚು ಜನ ಅತಂತ್ರರು, ನಿರಾಶ್ರಿತರು ಆಗಿದ್ದಾರೆ. ಅಲ್ಲಿರೋದು BJPದೇ ಪಕ್ಷದ ಆಳ್ವಿಕೆಯಲ್ಲಿ. ಡಬಲ್ ಎಂಜಿನ್, ಡೆಲ್ಲಿಲೂ ಅವರೇ, ಮಣಿಪುರದಲ್ಲೂ ಇವರೇ. ಬೇರೆ ಪಾರ್ಟಿ ಆಗಿದ್ದರೆ ಆ ಕಥೆ ಬೇರೆ ಇರೋದು ಇಷ್ಟೊತ್ತಿಗೆ. BJP ಪಕ್ಷದ್ದೇ ಆಳ್ವಿಕೆ ಇದೆ. ಅದೇ ಪಕ್ಷದ ಪರಮೋಚ್ಚ ನಾಯಕರು ಯಾಕೆ ನರೇಂದ್ರ ಮೋದಿಯವರು ಬರ್ತಾ ಇಲ್ಲ ಅಂತ ಜನ ಕೇಳ್ತಾ ಇದ್ದಾರೆ. CM ಬಿರೇನ್ ಸಿಂಗ್ ಅಲ್ಲಿಗೆ ಮುಖ್ಯಮಂತ್ರಿ ಕುರ್ಚಿಯಲ್ಲೇ ಮುಂದುವರೆದಿದ್ದಾರೆ. ಮಣಿಪುರಕ್ಕೆ ಭೇಟಿ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ಮಣಿಪುರದಿಂದಾನೇ ಭಾರತ್ ಜೋಡೋ ನ್ಯಾಯಯಾತ್ರೆ ಕೂಡ ರಾಹುಲ್ ಗಾಂಧಿ ಮಾಡಿದರು. ಈ ವರ್ಷದ ಫೆಬ್ರವರಿ ಮಾರ್ಚ್ನಲ್ಲಿ ಪ್ರಧಾನಿ ಮೋದಿಯವರು ಈಶಾನ್ಯ ರಾಜ್ಯಗಳಾದ ಅಸ್ಸಾಂ, ತ್ರಿಪುರ ಮತ್ತು ಅರುಣಾಚಲ ಪ್ರದೇಶಗಳಿಗೂ ಭೇಟಿ ಕೊಟ್ಟಿದ್ದರು. ಆದರೆ ಮಣಿಪುರಕ್ಕೆ ಇಲ್ಲ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ದೊಡ್ಡ ಪ್ರಶ್ನೆ ಉದ್ಭವಿಸಿದೆ. ಕ್ರೀಡಿಸ್ಕೊಳ್ಳೋಕೆ ಇದೀಗ ಸಂತೋಷ್ ಇದ್ದಾರೆ. ಸಂತೋಷ್, ಮಣಿಪುರ ನರೇಂದ್ರ ಮೋದಿಯವರಿಗೆ ಬಹಳ ದೂರ. ಅಮೆರಿಕನೂ ಹತ್ತಿರ ಅವರಿಗೆ, ಇಂಗ್ಲೆಂಡು ಹತ್ತಿರ, ಇಸ್ರೇಲ್ ಬಹಳ ಹತ್ತಿರ ಅವ್ರಿಗೆ, ಅನೇಕ ವಿದೇಶಗಳ ಹತ್ತಿರ. ಅವರಿಗೆ ಹತ್ತಿರ ಇಲ್ದಿರೋ ದೇಶಗಳೇ ಇಲ್ವೇನೋ, ಆ ರೀತಿಯಲ್ಲಿ ಓಡಾಡ್ತಾರೆ. ಭಾರತದಲ್ಲೇ ಅನೇಕ ಬಾರಿ ಪ್ರವಾಸ ಕೂಡ ಮಾಡಿದ, 162 ಬಾರಿ ಬೇರೆ ಬೇರೆ ಪ್ರವಾಸ ಕೂಡ ಕೈಗೊಂಡಿದ್ದಾರೆ. ವೈ ನಾಟ್ ಮಣಿಪುರ ಅಂತ? ಯಾಕೆ ಮಣಿಪುರಕ್ಕೆ ಇವರು ಬರಲ್ಲ ಅಂತ ಒಂದು ಪ್ರಶ್ನೆ ರೈಸ್ ಆಗಿದೆ. ಏನಿದೆ ಇದು ಡೀಟೇಲ್ಸ್ ಅಂತ? ರಮಾಕಾಂತ್, ಪ್ರಮುಖವಾಗಿ ರಷ್ಯಾ ಹಾಗೂ ಉಕ್ರೇನ್ ನಡುವೆ ಯುದ್ಧ ಆಯಿತು. ಈ ಯುದ್ಧವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಕೇವಲ ಫೋನ್ ಮಾಡಿ ನಿಲ್ಲಿಸಿದ್ರು ಅನ್ನುವಂತಹ ಒಂದು ವಿಷಯವನ್ನು ಹೇಳಿಕೊಂಡು ಅನೇಕ BJPಯ ನಾಯಕರು, BJP ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ JP ನಡ್ಡಾ ಆದಿಯಾಗಿ ಅನೇಕ ನಾಯಕರು ಈ ವಿಷಯವನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಸ್ತಾಪ ಮಾಡಿ ಇದಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತವನ್ನು ಸೆಳೆಯುವಂತಹ ಕೆಲಸವನ್ನು ಅನೇಕ ಬಾರಿ ಮಾಡಿದ್ದಾರೆ. ಆದರೆ ಮಣಿಪುರದ ಒಂದು ವಿಷಯಕ್ಕೆ ನಾವು ನೋಡಿದಾಗ ಒಂದು ಅಂತರ್ಯುದ್ಧ ಆರಂಭ ಆಗಿದೆ. ಜನರ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಇದೀಗ ಮಣಿಪುರದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನಾವು ನೋಡಿದ್ದೆ. ಆದರೆ ನೋಡಿ, ಕೆಲವು ಮಹಿಳೆಯರನ್ನ ಇಲ್ಲಿ ಒಂದು ಉದ್ರಿಕ್ತರ ಗುಂಪಿಗೆ ಪೊಲೀಸರೇ ಒಪ್ಪಿಸಿಬಿಡ್ತಾರೆ ಅಂತಂದ್ರೆ ಆ ರಾಜ್ಯದ ಸ್ಥಿತಿಗತಿ ಯಾವ ರೀತಿಯಾಗಿ ಇರಬಹುದು ಅನ್ನುವಂಥದ್ದನ್ನು ನಾವು ಯಾರು ಕೂಡ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರ್ಯಾರು ಗುರುತಿಸ್ಕೊಂಡಿದ್ದಾರೆ, ಮೇರಿ ಕೋಮ್ ಆಗಿರಬಹುದು, ಅದೇ ರೀತಿಯಾಗಿ ಬೇರೆ ಬೇರೆ ಬಾಕ್ಸರ್ಗಳು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಂತ್ಕೊಂಡು ನಮ್ಮ ಮಣಿಪುರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ನೀವು ದಯವಿಟ್ಟು
ಒಂದು ಬಾರಿ ಭೇಟಿ ಕೊಡಿ. ನಮ್ಮ ಮಕ್ಕಳ ಭವಿಷ್ಯ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ನಮ್ಮ ಮಕ್ಕಳು ಎಲ್ಲರೂ ಕೂಡ ರೆಫ್ಯೂಜಿ ಕ್ಯಾಂಪ್ನಲ್ಲಿ ಬದುಕ್ತಾ ಇದ್ದಾರೆ. ಯಾರೊಬ್ಬರು ಕೂಡ ಶಾಲೆಯ ಮುಖವನ್ನು ನೋಡಿಲ್ಲ. ಅದೇ ರೀತಿಯಾಗಿ ನಮ್ಮ ಬದುಕು ಮೂರಾ ಬಟ್ಟಿಯಾಗಿ ಹೋಗಿದೆ. ಒಂದೇ ಒಂದು ಬಾರಿ ನೀವು ಮಣಿಪುರಕ್ಕೆ ಬಂದು ಭೇಟಿ ಕೊಡಿ ಅಂತ ಹೇಳಿದ್ರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ಬಾಯಲ್ಲಿ ಒಂದೇ ಒಂದು ಬಾರಿ ಮಣಿಪುರದ ಅನ್ನುವಂತಹ ಶಬ್ದ ಇದೆಯಲ್ಲ, ಅದು ಬರಲಿಲ್ಲ. ಆದರೆ ಮಚಲಿ ಅನ್ನುವಂಥದ್ದು ಮೀನಿನ ಶಬ್ದ ಬರುತ್ತೆ, ಅದೇ ರೀತಿಯಾಗಿ ಮೊಘಲರ ಶಬ್ದ ಬರುತ್ತೆ, ಮಟನ್ ಶಬ್ದ ಬರುತ್ತೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ ವಿನಃ ಎಲ್ಲೂ ಕೂಡ ಮಣಿಪುರದ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾವನೆ ಬರ್ತಾ ಇಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇಲ್ಲ. ಇನ್ನು ಅದೇ ರೀತಿಯಾಗಿ ಮಣಿಪುರಕ್ಕೆ ಹೋದರೆ ಏನಾಗುತ್ತೆ, ಮಣಿಪುರದ ಜನತೆಗೆ ಒಂದು ನೆಮ್ಮದಿ ಸಿಗುತ್ತೆ, ಅವರೆಲ್ಲರಿಗೂ ಕೂಡ ಒಂದು ಧೈರ್ಯ ತುಂಬುವಂತಹ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಬಹುದಾಗಿತ್ತು. ಆದರೆ ಈವರೆಗೆ ಮಣಿಪುರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಡೋದಿಲ್ಲ. ಅದರ ಜೊತೆಗೆ ಅಂತರ್ಯುದ್ಧ ನಡೀತಾ ಇದೆ, ನಾನು ನಿಮ್ಮೊಂದಿಗೆ ಇದ್ದೀನಿ ಅನ್ನುವಂತಹ ಒಂದು ಸಂದೇಶವನ್ನು ಕೊಡುವಂಥದ್ದನ್ನ ಅವರು ಮಾಡೋದಿಲ್ಲ. ಅದೇ ರೀತಿಯಾಗಿ ಎನ್ ಬೀರೇನ್ ಸಿಂಗ್ ಅವರು ಈವರೆಗೆ ಮುಂದುವರಿತಾ ಇದ್ದಾರೆ. ನೋಡಿ, ಒಂದು ಅಂತರ್ಯುದ್ಧದ ಸ್ಥಿತಿ ನಿರ್ಮಾಣ ಆಗಿದೆ. ಅದೇ ರೀತಿಯಾಗಿ ಯಾರ್ಯಾರು ಮಣಿಪುರಿಗರಿದ್ದಾರೆ ಅವರು ಶಸ್ತ್ರಾಗಾರಗಳನ್ನು ಲೂಟಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಶಸ್ತ್ರಾಗಾರಗಳಿಂದ ಸಾವಿರಾರು ಪ್ರಮಾಣದಲ್ಲಿ. ಸಂತೋಷ್, ಬೇರೆ ರಾಜ್ಯಗಳಲ್ಲಿ ಬೇರೆ ಪಕ್ಷದ ಯಾವುದೇ ಪಕ್ಷದ ಆಳ್ವಿಕೆ ಇರಲಿ, ಒಂದೊಂದು ಕೆಲವು ಘಟನೆಗಳು ನಡೆದ ತಕ್ಷಣ ಈ ರಾಜ್ಯದಲ್ಲಿ ಲಾ ಆ್ಯಂಡ್ ಆರ್ಡರ್ ಕುಸಿದು ಬಿದ್ದುಬಿಟ್ಟಿದೆ, ಇಲ್ಲಿ ಪೊಲೀಸರು ಸರಿ ಇಲ್ಲ, ಇಲ್ಲಿ ಆಡಳಿತಾರೂಢ ಪಕ್ಷವೇ ಸರಿ ಇಲ್ಲ, ಇವ್ರು ಯಾರು ಕಂಟ್ರೋಲ್ ಮಾಡೋಕ್ಕೆ ಬರಲ್ಲ, ಎಸ್ಪೆಷಲಿ ಧಾರ್ಮಿಕ ವಿಚಾರಕ್ಕೆ ಆಧಾರವಾಗಿರ್ತಕ್ಕಂಥ ವ್ಯಕ್ತಿಗಳೇನಾದರೂ ಕ್ರೈಮ್ನಲ್ಲಿ ಭಾಗಿಯಾಗಿದ್ದು ಬಿಟ್ಟರೆ ಅದು ಇನ್ನೂ ದೊಡ್ಡ ಬಣ್ಣ ಪಡ್ಕೊಳ್ಳುತ್ತೆ. ಇವರೇ ಬಂದು ಟೀಕೆ ಮಾಡ್ತಾರೆ ಕೂಡ. ಆದರೆ ಮಣಿಪುರದಲ್ಲಿ ಇವರದೇ ಸರ್ಕಾರ ಒಂದು ವರ್ಷದಿಂದ ಲಾ ಆ್ಯಂಡ್ ಆರ್ಡರ್ ಆ ರಾಜ್ಯದಲ್ಲಿ ಇಲ್ಲ, ಮಹಿಳೆಯರಿಗೆ ರಕ್ಷಣೆ ಇಲ್ಲ, ಹೆಣ್ಣುಮಕ್ಕಳು ಓದ್ತಾ ಇಲ್ಲ, ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಇವರೇ ಮಾತಾಡ್ತಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಇವರೇ ಮಾತಾಡ್ತಾರೆ. ಮಣಿಪುರದಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇಲ್ವಾ? ಅಲ್ಲಿ ಬೇಟಿ ಬಚಾವೋ ಬೇಟಿ ಪಡಾವೋ ಅಲ್ಲಿ ಅಪ್ಲೈ ಆಗಲ್ವಾ? ಜೊತೆಗೆ ಇವ್ರದ್ದೇ ಸರ್ಕಾರ ಇದ್ದರೂ ಅದರ ಹೊಣೆ ಯಾರು ಹೊತ್ಕೊಳ್ಳೋಕ್ಕಾಗಲ್ವಾ? ಸೋಮೋಟೋ ಕೇಸನ್ನು ಹಾಕ್ಕೊಂಡು ಯಾರು ತನಿಖೆ ಮಾಡಲಿಲ್ವಾ? ಅಲ್ಲಿ ಅಟ್ಲೀಸ್ಟ್ ಅವ್ರಿಗೆ ನಾನಿದ್ದೀನಿ ಅನ್ನೋ ಒಂದು ಸಾಂತ್ವನಕ್ಕಾದರೂ ಪ್ರಧಾನಿಯವರು ಬರಬೇಕಾಗಿತ್ತು. ಯಾಕೆ ಬರಲಿಲ್ಲ ಇವರು ಅಂತ ಸಂಪರ್ಕ ಕಡಿತಗೊಂಡಿದೆ ಅಂತ ಕಾಣುತ್ತೆ. ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ಒಂದು ಕಡೆ ಕೇಳ್ತಾರೆ. ಬೇಟಿ ಬಚಾವೋ ಅಂತಾರೆ, ಬೇಟಿ ಪಡಾವೋ ಅಂತಾರೆ. ಸಾವಿರಾರು ಮಕ್ಕಳು ಓದೋಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಒಂದು ವರ್ಷ ತುಂಬಿದೆ ನಿನ್ನೆಗೆ ಗಲಾಟೆ ನಡೆದು. 162 ಬಾರಿ ದೇಶದ ಬೇರೆ ಬೇರೆ ಕಡೆಗೆ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿದ್ದಾರೆ. ಅಕ್ಕಪಕ್ಕದ ರಾಜ್ಯಗಳು, ಅರುಣಾಚಲ ಪ್ರದೇಶಕ್ಕೆಲ್ಲ ಬಂದಿದ್ದಾರೆ, ಈಶಾನ್ಯ ರಾಜ್ಯಗಳಿಗೆ ಭೇಟಿ ಕೂಡ ಕೊಟ್ಟಿದ್ದಾರೆ. ಆದರೆ ಮಣಿಪುರಕ್ಕೆ ಯಾಕೆ ಬರಲಿಲ್ಲ ನರೇಂದ್ರ ಮೋದಿ ಅವರು ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ. ಅನೇಕ ಮಹಿಳೆಯರು ಅಸಹಾಯಕರಾಗಿದ್ದಾರೆ, ಅವರ ಅನೇಕರ ಮನೆಗಳಲ್ಲಿ ಸಾವುಗಳಾಗಿದೆ, ಅವರವರ ಊರುಗಳಿಗೆ ಅವರವರ ಮನೆಗಳಿಗೆ ವಾಪಸ್ಸಾಗಿ ಆಗ್ತಾ ಇಲ್ಲ. ಶಸ್ತ್ರಾಗಾರಗಳಿಂದ ಲೂಟಿ ಆಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನು ಇನ್ನೂ ಕೂಡ ವಾಪಸ್ ಪಡ್ಕೊಳ್ಳೋಕ್ಕೂ ಆಗಿಲ್ಲ ಪೊಲೀಸರ ಕೈಗೆ. ಸೊ ವಿಷಯ ಹೀಗಿದ್ದಾಗ ಈ ದೇಶದಲ್ಲಿ ಇವರದ್ದೇ ಪಾರ್ಟಿ ಆಳ್ವಿಕೆ ಇರತಕ್ಕಂಥ ಮಣಿಪುರದಲ್ಲಿ ಲಾ ಆ್ಯಂಡ್ ಆರ್ಡರ್ ಏನು ಕಥೆಯಲ್ಲಿದೆ? ಸೊ ಇವರಿಗೆ ಬೇರೆ ರಾಜ್ಯಗಳಲ್ಲಿ ಕ್ರೈಮ್ಗಳಾದಾಗ ಅದನ್ನು ಟೀಕಿಸುವ ಹಕ್ಕಿರುತ್ತಾ? ಕ್ರೈಮ್ಗೆ ಸಪೋರ್ಟ್ ಮಾಡಬೇಕು ಅಂತಲ್ಲ. ನಮ್ಮ ಆಳ್ವಿಕೆ ನಾವೆಲ್ಲ ಸುಭಿಕ್ಷವಾಗಿ ಇಟ್ಟಿದ್ದೀವಿ, ಸುಗಮವಾಗಿ ಇಟ್ಟಿದ್ದೀವಿ ಅಂದಾಗ ಬೇರೆ ಯಾವುದೇ ರಾಜ್ಯದ ಮೇಲೆ ಅವರ ಆಳ್ವಿಕೆ ಇರದೇ ಇರತಕ್ಕಂಥ ರಾಜ್ಯದಲ್ಲಿ ಮಾತನಾಡಬಹುದಾಗತ್ತೆ. ಅದು ಬಿಟ್ಟು ಮಣಿಪುರದಲ್ಲೇ ಈ ಪರಿಸ್ಥಿತಿ ಇರಬೇಕಾದ್ರೆ ಯಾಕೆ ಹೀಗೆ ಮಾತಾಡ್ತಾ ಇದ್ದಾರೆ ಅಂತ ಕೂಡ ದೊಡ್ಡ ಚರ್ಚೆ ನಡೀತಾ ಇದೆ.